ಸಹ್ಯಾದ್ರಿ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀರ್ ಕಾವೇರಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡ ಗೋವಿನವೋ ಮುದ್ದಿನ ಕರು ಕನ್ನಡತನ ಬಂದಿದ್ದರೆ ನೀ ನಮಗೆ ಕಲ್ಪತರು ಹೇ ಕನ್ನಡ ನಿಮ್ಮವ ಓ ಕರ್ನಾಟಕ. ಶ್ರೀಗಂಧದ ಬೀಡು ಶಿಲ್ಪಕಲೆಯ ತವರೂರು, ಸಂಸ್ಕೃತಿಯ ನೆಲವೀಡು, ಹಚ್ಚ ಹಸಿರಿನ ಸುಂದರ ಬೆಟ್ಟಗಳ ಜನಕ ಜನನಿ ಜನನಿ ಎಂದೆಂದಿಗೂ ನೀ ಕನ್ನಡವಾಗಿರು. ಹಸಿರಾಗಲಿ ಕನ್ನಡ, ಉಸಿರಾಗಲಿ ಕನ್ನಡ. ಅಂದರೆ ಕನ್ನಡವನ್ನು ನಾವು ಯಾವುದೇ ನವೆಂಬರ್ 1, 1956ರಂದು ಕನ್ನಡ ಮಾತನಾಡುವ ಪ್ರದೇಶಗಳನ್ನು ವಿಲೀನಗೊಳಿಸಿ ಮೈಸೂರು ರಾಜ್ಯ ಉದಯವಾಯಿತು. ಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ, ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನಬೇಡ. ನಾಲ್ಕೈದು ನಾವು ಕಡೆ ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚೆನ್ನ. ನವೆಂಬರ್ 1ರಂದು ಎಲ್ಲ ಕನ್ನಡ ಭಾಷಿಕ ಪ್ರದೇಶಗಳನ್ನು ಪಂಪನ ನುಡಿ ಮಿಂಚಿನ ಮಣಿಮಾಲೆಗೆ, ನಾರಣಪ್ಪ ಕಡೆದ ಭಾವ ಜ್ವಾಲೆಗೆ ಚಿಂತಿಸು ವರ್ಣಿಸು ಪೂಜಿಸು ಪೂಜಿಸು. ಮೊದಲನೇದಾಗಿ ಎಲ್ಲರಿಗೂ ಕನ್ನಡ ಶುಭಾಶಯಗಳು. ಮಾಡ್ತಾ ಇದ್ದೀವಿ ಇವತ್ತಿನ ಕರ್ನಾಟಕದಾದ್ಯಂತ ಅಂತೇಳಿ ಇದು ಸಂಭ್ರಮ ಪಡುವಂತಹ ವಿಷಯ. ಕಾರಣ ಏನಪ್ಪ ಅಂತ ಹೇಳಿದ್ರೆ 1956ಕ್ಕೂ ಮುಂಚೆ ನಮ್ಮ ರಾಜ್ಯವನ್ನ ಒಗ್ಗೂಡಿಸ್ಬೇಕು. ಕನ್ನಡ ಭಾಷೆ ಮಾತಾಡ್ತಕ್ಕಂಥವ್ರೆಲ್ಲರೂ ಒಂದ್ ಕಡೆ ಕೂಡಿ ಕೇಳ್ತೀಯ ಕೇಳು, ನಾನು ಹೇಳ್ತೀನಿ ಅಂತ. ಸರಿ, ನಾನು ಹೇಳ್ತೀನಿ, ನೀ ಕೇಳು. ಟಾಯ್ಲೆಟ್ ರೂಮಿಗೆ ಏನಂತಾರೆ ಕನ್ನಡದಲ್ಲಿ ಅಂತ ಕೇಳ.